2024ರ ಮಧ್ಯಂತರ ಬಜೆಟ್ ಮುಕ್ತಾಯ ಆಗಿದೆ. ಕೇಂದ್ರ ಸರ್ಕಾರ ಬಡವರು, ಮಹಿಳೆಯರು, ಯುವಕರು, ರೈತರು ಈ 4 ವರ್ಗಗಳ ಮೇಲೆ ದೃಷ್ಟಿಯನ್ನ ಹರಿಸಿದ್ದಾರೆ. ಇವರು ಅಭಿವೃದ್ಧಿ ಆದ್ರೆ ಇಡೀ ದೇಶವೇ ಅಭಿವೃದ್ಧಿ ಆದಂತೆ ಅನ್ನೋದನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಹೈನುಗಾರಿಕೆಗೆ ಉತ್ತೇಜನವನ್ನ ನೀಡಲಾಗ್ತಾ ಇದೆ. ಮಹಿಳೆಯರಿಗೆ ಆಯುಷ್ಮಾನ್ ಯೋಜನೆಗೆ ಇನ್ನಷ್ಟು ಉತ್ತೇಜನ. 45,000 ರೈತರಿಗೆ ಬೆಳೆ ವಿಮೆ ಜಾರಿ. 11.8 ಕೋಟಿ ಜನರಿಗೆ ಆರ್ಥಿಕ ನೆರವನ್ನ ನೀಡುವುದಕ್ಕೆ ಸರ್ಕಾರ ಒತ್ತು ನೀಡಿದೆ. 12 ಕೋಟಿ ರೈತರಿಗೆ ಸಾಲ, 4 ಕೋಟಿ ರೈತರಿಗೆ ಫಸಲ್ ಯೋಜನೆ ಲಾಭ. ಆತ್ಮನಿರ್ಭರ ಯೋಜನೆಯಡಿಯಲ್ಲಿ ಎಣ್ಣೆಕಾಳು ಉತ್ಪಾದನೆ ಮಾಡುವುದಕ್ಕೆ ಇನ್ಮುಂದೆ ಹೆಚ್ಚಿನ ಒತ್ತನ್ನ ನೀಡಲಾಗುತ್ತೆ. ಮೀನುಗಾರಿಕೆಗೆ 55 ಲಕ್ಷ ಕೋಟಿ ಮೀಸಲು. ರೈತರಿಗೆ ರಸಗೊಬ್ಬರ ಹಾಗೆ ಇತರ ಅಗತ್ಯ ವಸ್ತುಗಳ ಪೂರೈಕೆಗೆ ಸಹಾಯಧನ. 3 ಕೋಟಿ ಮಹಿಳೆಯರನ್ನ ಲಕ್ಷಾಧಿಪತಿಯಾಗಿ ಮಾಡುವಂತ ಗುರಿ. ಕೃಷಿ ಜಲವಾಯು ಕ್ಷೇತ್ರದಲ್ಲಿ ವಿಭಿನ್ನ ಬೆಳೆಗಳ ಮೇಲೆ ನ್ಯಾನೋ ಡಿಎಪಿಯ ಪ್ರಯೋಗ. ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ. ಸೋಲಾರ್ ಸಂಪರ್ಕ ಯೋಜನೆಯ 1 ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್. ಈ ಒಂದು ಬಜೆಟ್ ಬಗ್ಗೆ ನಿಮ್ಗೆ ಏನನ್ಸ್ತು ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ.